बांगलादेशात अलीकडे एका हिंदू युवकावर झालेल्या सामूहिक हत्येचा तसेच हिंदूंवरील सातत्यपूर्ण अत्याचारांचा निषेध करण्यासाठी रामदुर्ग शहरात विश्व हिंदू परिषद व बजरंग दल रामदुर्ग प्रखंडाच्या वतीने भव्य निषेध मोर्चाचे आयोजन करण्यात आले होते. शहरातील प्रमुख रस्त्यांवरून निघालेल्या या मोर्चात शेकडो कार्यकर्त्यांनी सहभाग घेतला. या आंदोलनात विविध मठांचे परमपूज्य स्वामीजी तसेच हिंदू संतांची उपस्थिती विशेष ठरली. आंदोलन सभेला संबोधित करताना स्वामीजी म्हणाले की हिंदू समाजावर होत असलेले असे भीषण हल्ले अमानवी आहेत. ರಾಮದುರ್ಗ ನಗರದಲ್ಲಿ ಬಾಂಗ್ಲಾದೇಶಿ ಹಿಂದೂಗಳ ಮೇಲೆ ಆಗ್ತಾ ಇರತಕ್ಕಂಥ ಅತ್ಯಾಚಾರಗಳು ಮತ್ತು ಏನು ನಮ್ಮ ಅಲ್ಲಿ ಒಬ್ಬ ಯುವಕನಿಗೆ ಜೀವಂತವಾಗಿ ಸುಟ್ಟು ಹಾಕಿದ್ರು, ಅದರ ವಿರುದ್ಧ ನಾವಿವತ್ತು ರಾಮದುರ್ಗ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ಪ್ರತಿಕೃತಿ ಅಲ್ಲಿಯ ಮುಖ್ಯಮಂತ್ರಿ ಮೊಹಮ್ಮದ್ ಯೂನುಸ್ನ ಪ್ರತಿಕೃತಿ ದಹನ ಮಾಡಿ ಇವತ್ತಿಲ್ಲಿ ಬಂದು ನಾವು ದೇವಸ್ಥಾನದಲ್ಲಿ ಸಮಾರೋಪವನ್ನು ಮಾಡಿದ್ವಿ. ಇದು ನಿಜವಾಗಲೂ ನಮ್ಮ ದೇಶದಲ್ಲಿ 85% ಇವತ್ತು ಹಿಂದೂಗಳಿದ್ದೂ ಕೂಡ ಆ ಬಾಂಗ್ಲಾದೇಶದಲ್ಲಿ ನಿರಾಶರಾಗಿರ್ತಕ್ಕಂಥ ಅಲ್ಲಿಯ ಹಿಂದೂಗಳಿಗೆ ನಮ್ಮ ಕಡೆಯಿಂದ ಏನೂ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ ಅನ್ನುವಂಥ ಒಂದು ಹತಾಶೆಯಿಂದ ಇವತ್ತು ಬಹಳ ನಾವು ನೊಂದ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ತಕ್ಕ ಉತ್ತರನೂ ಕೂಡ ನಾವು ಕೊಡೋರದೀವಿ. ಆ ಬಾಂಗ್ಲಾದೇಶಕ್ಕೆ ಹಿಂದೂಗಳ ಒಗ್ಗೂಡ್ಲಿಕ್ಕೆ ಏನು ಕರೆ ಕೊಡ್ತಾರೆ? ಸಂಘಟನೆ ಮುಖಾಂತರನೇ ಏನಾದರೂ ನಾವು ನಿರ್ಣಯ ಮಂಡಳಿಯ ತಾಯಂದಿರಿಗೂ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದ ಸಮಾರೋಪಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೊಡ್ತೇವೆ. ಬಂಧುಗಳೇ, ಈಗಾಗಲೇ ನಾವು ರಾಮದುರ್ಗದ ನಗರದ ತುಂಬೆಲ್ಲ ಒಂದು ಪ್ರದಕ್ಷಿಣೆಯನ್ನ ಹಾಕಿ ಬಂದ್ವಿ. ಆ ಪ್ರದಕ್ಷಿಣೆಯ ಮುಖಾಂತರ ನಾವು ಒಟ್ಟಾರೆ ವಿಶ್ವಸಂಸ್ಥೆಯೇ ಆಗಿರಬಹುದು, ಇಲ್ಲ ನಮ್ಮ ನಗರದಲ್ಲಿರ್ತಕ್ಕಂತಹ ಏನು ಈ ಜಿಹಾದಿ ಪ್ರೇರಿತವಾದಂತಹ ಇಸ್ಲಾಮಿಕ್ ಮಾನಸಿಕತೆ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅಂತ ಹೇಳಿ ಇಷ್ಟೆಲ್ಲ ಹಿಂದೂಗಳು ನಾವು ಸೇರಿದ್ದೀವಿ. ಒಂದು ವೇಳೆ ಅಲ್ಲಿ ನಡೆದಂತಹ ಘಟನೆಗಳು ಇಲ್ಲಿ ನಮ್ಮ ಸುತ್ತಮುತ್ತ ಎಲ್ಲಾದರೂ ನಡೆದವು ಅಂತಂದ್ರೆ ಅದಕ್ಕೆ ನಾವು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಡ್ತೀವಿ ಎನ್ನುವಂತ ಒಂದು ಸಂದೇಶವನ್ನ ನಾವು ನೀವೆಲ್ಲ ಸಾರಿ ಬಂದಿದ್ದೀವಿ. ಬಂಧುಗಳೇ, ಈ ಒಂದು ವಿಷಯವನ್ನ ಕುರಿತಾಗಿ ಒಂದಷ್ಟು ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತ ಹೇಳಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವಿಭಾಗ ಸತ್ಸಂಗ ಪ್ರಮುಖರಾದಂತಹ ಶ್ರೀಯುತ ವಿಜಯೇಂದ್ರ ಜೋಶಿ ಅವರು ಹೇಳಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾರೆ. ಇವತ್ತು ನಾವೆಲ್ಲರೂ ಹಿಂದೂ ಪರ ಸಂಘಟನೆಯ ವತಿಯಿಂದ ಹಾಗೂ ಬಜರಂಗ ದಳದ ವತಿಯಿಂದ ಹಿಂದೂಗಳು ಮೇಲೆ ಆಗ್ತಿರುವಂತಹ ಬಾಂಗ್ಲಾದೇಶದಲ್ಲಿ ನಡೀತಿರ್ತಕ್ಕಂತ ಒಂದು ಹತ್ಯೆ ಪ್ರಕರಣ ಆಗಿರ್ಬೋದು, ಹಿಂದೂಗಳನ್ನೇ ಟಾರ್ಗೆಟ್ ಮಾಡುವಂತ ಒಂದು ಪ್ರಕರಣಗಳಾಗಿರ್ಬೋದು, ಇದರ ಬದಲಾಗಿ ನಾವು ನಮ್ಮ ದೇಶದಲ್ಲೂ ಕೂಡ ನಮ್ಮ ಹಿಂದೂಗಳಿಗೆ ಎಚ್ಚೆತ್ತುಕೊಳ್ಳಲಿಕ್ಕೆ ಒಂದು ಅವಕಾಶವನ್ನ ಹೇಳಲಿಕ್ಕೆ ಅಂತ ನಾವು ಇವತ್ತೊಂದು ರ್ಯಾಲಿಯನ್ನ ಮಾಡಿದ್ವಿ. ಅದರ ರ್ಯಾಲಿಯ ಮುಖಾಂತರ ನಾವು ನಮ್ಮ ದೇಶದಲ್ಲಿ ಇರುವಂತಹ ಬಾಂಗ್ಲಾದೇಶದ ಮುಸಲ್ಮಾನರನ್ನ ನಮ್ಮ ದೇಶದಿಂದ ವಾಪಸ್ ಅವರ ಬಾಂಗ್ಲಾದೇಶಕ್ಕೆ ಕಳಿಸಬೇಕು. ಹಾಗೆ ನಮ್ಮ ದೇಶದಲ್ಲಿರುವಂತಹ ಒಂದು ಬಾಂಗ್ಲಾದೇಶದ ರಾಯಭಾರಿಗೆ ಪ್ರಮುಖರನ್ನ ಒತ್ತಿಗೆ ಹಾಕಿ ಅಲ್ಲಿ ಇದ್ದಂತ ಒಂದು ಪ್ರಧಾನಿಗೆ ಮನವಿಯನ್ನ ಮಾಡಬೇಕು. ಅಲ್ಲಿದ್ದಂತ ಹಿಂದೂಗಳಿಗೆ ಅಲ್ಲಿಯ ಪ್ರಧಾನಿಯೇ ನೆರವಾಗಬೇಕು. ಆದ್ರೆ ಅಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂತದ್ದು ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ದುಃಖಕರ ಸಂಗತಿ ಅಂತಾನೆ ಹೇಳ್ಬೋದು. ಮೊದಲು ಬಾಂಗ್ಲಾದೇಶ ಏನು ದೇಶ ವಿಭಜನೆ ಆಯ್ತು, ಅದಕ್ಕಿಂತ ಮುಂಚಿತವಾಗಿ ನಮ್ಮ ದೇಶದ ಸೈನಿಕರು ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಆ ದೇಶವನ್ನ ಪ್ರತ್ಯೇಕಗೊಳಿಸಿದಂತ ಒಂದು ಸಂದರ್ಭವನ್ನ ಬಾಂಗ್ಲಾದೇಶಿಯರು ಮರ್ತಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ಅವರು ಮತ್ತೆ ನೆನಪಿಸ್ಕೊಳ್ಬೇಕು, ಅಲ್ಲಿದ್ದಂತ ಯುವಕರು ಅದನ್ನ ನೆನಪಿಸ್ಕೊಳ್ಬೇಕು. ಹಾಗಾಗಿ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಏನಂತಂದ್ರೆ, ಭಾರತೀಯರು ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂದಿನ ದಿನಮಾನಗಳು ಬಾಂಗ್ಲಾದೇಶದಲ್ಲ ನಮ್ಮ ದೇಶಗಳಲ್ಲೂ ಆಗುತ್ತೆ ಅನ್ನುವಂತ ಒಂದು ವಿಚಾರವನ್ನ ಹೇಳಿ ಇಷ್ಟ. जगाच्या कोणत्याही कोपऱ्यात हिंदूंवर अन्याय झाला तर संपूर्ण हिंदू समाज एकत्र येऊन त्याविरोधात आवाज उठवेल असा इशाराही त्यांनी दिला. निखिल पत्तार, KMM मराठी, रामदुर्ग.